ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಶ್ರಾವಣ ಶನಿವಾರ, ಮೊದಲನೇ ಶನಿವಾರ. ನಾನು ಇವತ್ತು ಏನು ಮಾಡಿದೆ ಅಂದರೆ, ಬೆಳಗ್ಗೆ ಸ್ವಲ್ಪ ಲೇಟಾಗಿತ್ತೆ, ರಾತ್ರಿ ಲೇಟಾಗಿ ಮಲ್ಕೊಂಡೆ. ಆ್ಯಕ್ಚುಲಿ ನಾನು ಇವತ್ತು ನನ್ನ ರಿಲೇಟಿವ್ ಅವ್ರ ಮನೇಲಿದ್ದೀನಿ. ಅದಾದಮೇಲೆ ಬೆಳಗ್ಗೆ ಎದ್ದು ಕಸ ಗುಡಿಸಿ, ಮನೆ ಒರೆಸಿ, ಸ್ನಾನ ಮಾಡಿ, ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ತಿಂಡಿ ತಿನ್ನೋ ಅಷ್ಟರಲ್ಲಿ ಸುಮಾರು ಲೇಟಾಗಿತ್ತು. ಬಟ್ ತುಂಬ ಖುಷಿಯಾಗಿದೆ, ಬಿಕಾಸ್ ನಾನು ತುಂಬ ಇಷ್ಟಪಡೋ ಜನರ ಜೊತೆ ಇದ್ದೆ ಅಂತ. ಅಮ್ಮ, ಚಿಕ್ಕಮ್ಮ ಎಲ್ಲ ಇದ್ದಾರೆ, ತಮ್ಮ ಎಲ್ಲ. ಸರಿ, ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಸುಮಾರು ಹೊತ್ತು ಕೂತ್ಕೊಂಡ್ವಿ, ಮಾತಾಡಿದ್ವಿ, ಆಲ್ಬಮ್ಸ್ ನೋಡಿದ್ವಿ. ಎಲ್ಲ ಆದಮೇಲೆ ಒಂದು ಊಟ ಮಾಡಿದ್ಮೇಲೆ ಒಂದು 1 ಅವರ್ ಹಾಗೆ ಹೊರಟೋಯ್ತು, ಬ್ರೇಕ್ ಥರ. ಆಮೇಲೆ ರೆಡಿ ಆದೆ, ಒಂದು ರೌಂಡ್ ಹೋದೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು, ಒಂದು ರೌಂಡ್ ಹೋದೆ. ಸೊ ನನ್ನ ಸ್ಪೀಡ್ ಲಿಮಿಟ್ ಏನಿದೆ, ನಾನು ಇಲ್ಲಿ ತನಕ ಗಾಡಿ ಓಡಿಸಿರೋದ್ರಲ್ಲಿ ಅದನ್ನ ಬ್ರೇಕ್ ಮಾಡಬೇಕಂತ ಇತ್ತು. ಸೊ ಆದರೆ ಬಟ್ ಇವತ್ತು ಅದನ್ನು ಬ್ರೇಕ್ ಮಾಡಬೇಕು ಅಂತಲೂ ಹೋದೆ, ಫಾಸ್ಟಾಗಿ ಹೋದೆ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಗಾಡಿ, ಅದರಲ್ಲಿ ಬೇರೆ ಬೇರೆ ಮೋಡ್ ಇರುತ್ತೆ. ಎಸ್ಸಿಕೋ ಅಥವಾ ಸೆಕ್ಯೋ ಅಂತ ಒಂದು, ರೈಡ್ ಅಂತ ಬಂದರು, ಇನ್ನೊಂದು ಸ್ಪೋರ್ಟ್ಸ್ ಅಂತ ಒಂದು. ಎಲೆಕ್ಟ್ರಿಕ್ ಗಾಡಿ ನಮ್ಮದು. ಇದು ಯಾವ್ದು ಫಾಸ್ಟು, ಯಾವ್ದು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂತಲೂ ನಂಗೆ ಸುಮಾರು ತಿಂಗಳಿಂದ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾದಮೇಲೆ ಓಕೆ, ಇದು ಎಷ್ಟು ಸ್ಪೀಡ್ ಹೋಗುತ್ತೆ, ಇದ್ರಲ್ಲಿ ಹೋದರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಮೊನ್ನೆ ಗೊತ್ತಾಯಿತು, ನನ್ನ ರೈಡಲ್ಲಿ ಎಷ್ಟೇ ಹೋದರೂ ಒಂದು 66, ಒಂದು 70 ರೀಚ್ ಆಗೋಲ್ಲ. 65 ಮೇಲೆ ಹೋಗುತ್ತೆ, ಬಟ್ ನಾಟ್ 70. ನಾನೇನೇ ಆದ್ರೂ ಸ್ಪೋರ್ಟ್ಸಲ್ಲಿ ಹೋದರೆ ನಾನು 70 ಕ್ರಾಸ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ ಇವತ್ತು ನಾನು 84 ಸ್ಪೀಡಲ್ಲಿ ಓಡಿಸಿದೆ. ಇನ್ನೂ ಸ್ಪೀಡಾಗಿ ಹೋಗ್ಬೋದಿತ್ತು, ಬಟ್ ತುಂಬ ದೂರ ಹೋಗಲಿಲ್ಲ. ಹೋಗಿ ಒಂದು 15 ನಿಮಿಷದೊಳಗೆ ಮನೆಗೆ ಬಂದೆ. ಅದೆಲ್ಲ ಆದಮೇಲೆ ಇವ್ರನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವೆಲ್ಲ ಹೋದ್ವಿ. ಮತ್ತು ಮಳೆ ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತಾಯಿದ್ವಿ, ಛತ್ರಿ ಕೆಳಗಡೆ 3 ಜನನೂ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ಇಟ್ ವಾಸ್ ಸಮ್ವಾಟ್ ಬ್ಯೂಟಿಫುಲ್. ನಡ್ಕೊಂಡು ಹೋದ್ವಿ. ಸುಮಾರು ಕಿಲೋಮೀಟ್ರ್ ನಡೆದ್ಮೇಲೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಚಾಟ್ಸ್ ಅದು ಇದು ಎಲ್ಲ ತಿಂದ್ವಿ. ಆ್ಯಕ್ಚುಲಿ ನಾವೇನು ತಿಂದ್ವಿ ಅಂದರೆ ಮಶ್ರೂಮ್ ಗೋಬಿ, ಅದಾದಮೇಲೆ ಒಂದು ಮಸಾಲೆ ಪುರಿ, ಅದಾದಮೇಲೆ ಒಂದು ಸೇವ್ ಪುರಿ ಏನೋ ಪಾರ್ಸಲ್, ಅಷ್ಟೇ. ಮನೆಗೆ ಬಂದ್ವಿ. ಮನೇಲಿ ಪಾಯಸ ಎಲ್ಲ ಮಾಡಿದರು, ಬಿಕಾಸ್ ಶ್ರಾವಣ ಶನಿವಾರ ಅಂತಲೂ. ನಡ್ಕೊಂಡು ಸುಮಾರು ದೂರದಿಂದ ಬಂದ್ವಿ. ಒಳ್ಳೆ ವಾಕ್ ಆಯಿತು. ಮನೆಗೆ ಬಂದಮೇಲೆ ನನಗಂತೂ ಮನೆ ಒಳಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಐ ಆಲ್ವೇಸ್ ಲೈಕ್ ಟು ಸ್ಟೇ ಔಟ್ಸೈಡ್. ನನಗೆ ಹೊರಗಡೆ ಹೋಗಬೇಕು, ಹೊರಗಡೆ ಸುತ್ತಬೇಕು, ಹೊರಗಡೆನೇ ಇರೋದು ನನಗೆ ತುಂಬ ಇಷ್ಟವಾದ ವಿಷಯ. ಬಟ್ ಅದೇ ನಾನು ಜಾಸ್ತಿ ಮಾಡಿಲ್ಲ ಇಷ್ಟು ವರ್ಷ, ಅಂದರೆ ಇವಾಗ ಒಂದು 4-5 ವರ್ಷದಿಂದ ಅಂತೂ. ಸರಿ, ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಯಾರಿಗೆ ಇಷ್ಟ ಆಗಲಿಲ್ಲ, ಇನ್ನೂ ಚಾಟ್ಸ್ ಏನೋ ನಾವು ತಿನ್ಬೇಕಂದವರು ಮತ್ತೆ ಗಾಡೀಲಿ ಹೋದರು. ಅವ್ರಿಗೇನು ಬೇಕು ತೊಗೊಂಡು ಬಂದರು, ಪಾರ್ಸೆಲ್ಲು ತೊಗೊಂಡು ಬಂದರು, ಅಲ್ಲೂ ತಿನ್ಕೊಂಡು ಬಂದರು, ವಾಟ್ ಎವರ್. ಅದೆಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ನನಗೆ ಶನಿವಾರದ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದರೆ, ಇದು ಶ್ರಾವಣ ಮಾಸ ಬೇರೆ ಅಲ್ವಾ, ದೇವ್ರದ್ದು ಕತೆ ಕೇಳೋಣ ಅಂತ ಹೇಳಿಬಿಟ್ಟು ಶನಿ ಪರಮಾತ್ಮ ಅವ್ರದ್ದು, ಶನಿ ದೇವ್ರದ್ದು ಕತೆ ಬರುತ್ತಲ್ಲ, ವಿಕ್ರಮಾದಿತ್ಯ ಅವ್ರದ್ದು ರಾಜಂದು, ಆ ಕಥೆ ಕೇಳಿದೆ. ಒಂಥರ ಖುಷಿ ಆಯಿತು. ಅದಾದಮೇಲೆ ರಾಮ ಕಥೆ ಅಂತ ಬರುತ್ತೆ, ಸುಂದರಾಖಂಡದ ಕಥೆಗಳು ಬರುತ್ತೆ. ಅಲ್ಲಿ ಒಂದು ಕಥೆ ನಾವು ಸಾಮಾನ್ಯವಾಗಿ ಶನಿವಾರ ನಮ್ಮಮ್ಮ ಕೇಳ್ತಾರೆ. ಹಾಗಾಗಿ ಆ ಕಥೆನೂ ಕೂಡ ಕೇಳಬೇಕು. ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬಂದಿರೋದು ರಿಲೇಟಿವ್ಸ್ ಮನೆ. ಇಲ್ಲಿ ದೇವಸ್ಥಾನಗಳು ಕಡಿಮೆ ಹೋಗ್ಬೋದಿತ್ತು, ಬಟ್ ಟೈಮ್ ಆಗಲಿಲ್ಲ. ನೆನ್ನೆ ಎಲ್ಲ ನಾನ್ ವೆಜ್ ಆಗಿದ್ದರಿಂದ ಇವತ್ತು ನೆನ್ನೆ ರಾತ್ರಿನೂ ಮಲ್ಕೊಳ್ಳೋದು ಲೇಟು. ಸಂಭ್ರಮಕ್ಕೆ ಬಂದಿದ್ದೀವಿ, ಎಲ್ಲ ಒಟ್ಟಿಗೆ ಸೇರಿದ್ದೀವಿ ಅಂತ. ಬೆಳಿಗ್ಗೆ ಎದ್ದಿದ್ದು ಅವ್ರು ಸ್ವಲ್ಪ ಬೇಗ ಎದ್ದು ಮಾಡ್ತಾಯಿದ್ರು, ನಮ್ಮ ಚಿಕ್ಕಮ್ಮನ. ಒಂದು ಸ್ವಲ್ಪ ಲೇಟಾಗಿ ಎದ್ವಿ, 2 ಗಂಟೆ ತನಕ ಎಚ್ಚರ ಇದ್ದಿದ್ದರಿಂದ. ಹಾಗಾಗಿ ನಮ್ಮದೇನಾಯಿತು, ಅವರು ಕ್ಲೀನಿಂಗು, ನಾನ್ ವೆಜ್ದು ಅಂದರೆ ಎಲ್ಲನೂ ತೊಳೆದು ಬೆಳಗ್ಗೆ ಕ್ಲೀನ್ ಮಾಡಿ ಈ ಥರ ಎಲ್ಲ ಆಯಿತು. ಸೊ ಹಾಗಾಗಿ ನಮಗೆ ಸಮಯ ಆಗಲಿಲ್ಲ, ಬಟ್ ಮನೇಲೇ ಪೂಜೆ ಮಾಡಿದ್ರು. ದಿಸ್ ವಾಸ್ ಮೈ ಟುಡೇ ಆ್ಯಂಡ್ ಇಟ್ ವಾಸ್ ಸೂಪರ್ ಮೆಮೊರೇಬಲ್. ನೆನ್ನೆ ಅಂತೂ ಸಕ್ಕತ್ತಾಗಿರೋ ಊಟ ಮಾಡಿದೆ. ನಮ್ಮ ಚಿಕ್ಕಮ್ಮ ಮಾಡಿದ್ದು
ಮಟನ್ ಸಾರು, ಮುದ್ದೆ ಸಕ್ಕತ್ತಾಗಿತ್ತು. ನಾನು ತುಂಬ ಫಾಸ್ಟಾಗಿ ಮುದ್ದೆ ತಿಂದೆ. ನಾನು ಮುದ್ದೆನ ಕೈಯಲ್ಲಿ ಇಟ್ಕೊಂಡು ತಿಂತೀನಿ. ಅದು ಒಂಥರ ಕೆಟ್ಟ ಅಭ್ಯಾಸನೇ. ಎಷ್ಟೊಂದು ಜನ ಹೇಳ್ತಾರೆ ಈ ಥರ ಎಲ್ಲ ಮಾಡಬೇಡ, ಮದುವೆ ಆದಮೇಲೆ ಹಿಂಗೆಲ್ಲ ನಿಂತ್ಕೊಂಡು ಓಡಾಡ್ಕೊಂಡು ತಿನ್ನೋದು, ಮುದ್ದೆನ ಕೈಯಲ್ಲಿ ಇಟ್ಕೊಂಡು ಅಗಿಯೋದು, ಅದೆಲ್ಲ ಒಳ್ಳೆಯದಲ್ಲ ಅಂತ ನನಗೂ ಗೊತ್ತು ಅದು. ಬಟ್ ಸಮ್ಟೈಮ್ಸ್ ನಾನು ಹಾಗೆ ತಿನ್ನೋದು. ಬಟ್ ತಟ್ಟೆಲೂ ತಿಂತೀನಿ, ಅದೇ ಬೇರೆ ಪ್ರಶ್ನೆ. ಸೊ ತಟ್ಟೆಗೆ ಮಟನ್ ಸಾರು ಸಕ್ಕತ್ತಾಗಿತ್ತು. ಬಿಸಿ ಬಿಸಿ ಹಾಕ್ಕೊಟ್ರು, ಬೇಗ ಬೇಗ ತಿಂದೆ. ಆಮೇಲೆ ನಾನು ತುಂಬ ಇಷ್ಟಪಟ್ಟಿದ್ದು ಪಲಾವ್, ಮಟನ್ ಪಲಾವ್, ಮತ್ತು ಅದ್ರ ಜೊತೆಗೆ ಚಿಕನ್ದು ಕಬಾಬ್, ಮೊಸರು ಚಟ್ನಿ ಸಕ್ಕತ್ತಾಗಿತ್ತು. ಸೈಕಾಗಿತ್ತು ಅಂತಾರಲ್ಲ ಹಂಗಿತ್ತು. ಸೊ ಏನೇ ಇದ್ದರೂ ಕೊನೆಗೆ ಊಟನೇ ಜಾಸ್ತಿ ಮ್ಯಾಟ್ರಾಗುತ್ತೆ ನಮಗೆ ಅಲ್ವಾ. ನಾವು ಏನು ತಿಂತೀವಿ ಅದೇ ಜಾಸ್ತಿ ಮ್ಯಾಟ್ರಾಗುತ್ತೆ. ಹೋಟೆಲ್ ಸಗದಾಗಿತ್ತು, ಚೆನ್ನಾಗಿದೆ. ಇದೆಲ್ಲ ಬಿಟ್ಬಿಡೋಣ, ಒಂದು ಸೈಡಲ್ಲಿರಲಿ. ಆಮೇಲೆ ಇನ್ನೇನಾದ್ರು ಒಂದಷ್ಟು ವಿಷಯ ಮಾತಾಡೋಣ ಅಂತ ಅನಿಸ್ತಾ ಇದೆ. ಏನು ಮಾತಾಡೋಣ? ಓಕೆ, ಒಂದು ಸ್ಟೋರಿ ಹೇಳ್ತೀನಿ. ಇದು ನಾನು ಒಬ್ಬರು ಹತ್ತಿರದಿಂದ ನೋಡಿರೋ ಒಬ್ಬರು ಜೀವನ. ನಾನು ಸುಮ್ಮನೆ ಕಥೆ ಹೇಳ್ತೀನಿ, ಅದರಿಂದ ನೀವೇನೇ ಏನು ತಿಳ್ಕೊಬೋದು. ಆಬ್ವಿಯಸ್ಲಿ ಗೊತ್ತಾಗುತ್ತೆ ಕಥೆ ಹೇಳ್ತಾನೆ. ಏನಿಲ್ಲ, ಒಬ್ಬ ವ್ಯಕ್ತಿ ಸ್ವಲ್ಪ ಶೌಕಿ ಜಾಸ್ತಿ, ಹೈಫೈ ಆಗಿರಬೇಕು ಅಂತ ಇಷ್ಟ. ಆ್ಯಂಡ್ ಓದಿದ್ರು ಕೂಡ. ಒಳ್ಳೆ ಕೆಲಸ ಸಿಕ್ಬಿಡ್ತು ಸ್ವಲ್ಪ ಚಿಕ್ಕ ವಯಸ್ಸಿಗೆ. ಆ್ಯಂಡ್ ಮದುವೆ ಆದರೂ, ಮಗು ಆಯಿತು, ಲೈಫ್ ತುಂಬ ಚೆನ್ನಾಗಿತ್ತು. ಬಟ್ ಯಾರಿಗೂ ಸಹಾಯ ಮಾಡಬೇಕನ್ನೋ ಮನಸ್ಥಿತಿ ಇರಲಿಲ್ಲ. ನಮ್ಮ ಜೊತೆ ಇನ್ನೊಬ್ರನ್ನು ಬೆಳೆಸ್ಬೇಕನ್ನೋ ಮನಸ್ಥಿತಿ ಇರಲಿಲ್ಲ. ಬೇಕೇ ಆಗಿಲ್ಲ ಬೇರೆಯವ್ರು ಏನಂತ. ಬಂದರೆ ಬರಲಿ, ನಮ್ಮನೇಲಿ ಒಂದು ಊಟ ಹಾಕ್ತೀವಿ, ಹೋಗಲಿ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ಮಾಡೋಕ್ಕೆ ನಮ್ಗೆ ಇಷ್ಟನೂ ಇಲ್ಲ. ಮತ್ತು ಯಾರೂ ನಮಗೇನು ಮಾಡಿಕೊಟ್ಟಿಲ್ಲ. ನನ್ನ ದುಡ್ಡಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ. ನಾನು ಕಷ್ಟಪಟ್ಟು ಓದಿ ಕೆಲಸ ತೊಗೊಂಡಿದ್ದೀನಿ. ಈ ಥರ ಒಂದು ಮನಸ್ಥಿತಿ ಇದ್ದಿದ್ದ ವ್ಯಕ್ತಿ. ಬಟ್ ಫೈನಲಿ ಏನು ಸಿಗುತ್ತೆ ಆ ಥರ ಎಲ್ಲ ಮಾಡಿದ್ರೆ ಅಲ್ವಾ? ಏನು ಸಿಗುತ್ತೆ? ಮನುಷ್ಯ ಏನೂ ಹೊತ್ಕೊಂಡು ಹೋಗಲ್ಲ. ನಮ್ಮ ಕೈಲಿ ಆಗುತ್ತೆ ಅಂದಾಗ ಒಬ್ರಿಗೆ ಸಹಾಯ ಮಾಡಿದ್ರೆ ಅವ್ರು ಯಾವಾಗಲೂ ನಮ್ಮ ಕೈಲಿ ಮಾಡಿಸ್ಕೊಳ್ಳೋಂಗೆ ಇರಲ್ಲ. ಒಂದಿನ ಅವ್ರಿಗೂ ಸಾಕಷ್ಟು ದುಡ್ಡು ಕಾಸು ಬರುತ್ತೆ. ಆವಾಗ ಅವರು ನೆನೆಸ್ಕೊಳ್ತಾರೆ ನಮಗಿಂಥವ್ರು ಸಹಾಯ ಮಾಡಿದರು ಅಂತ. ಅವ್ರ ಕೈಲಿ ಏನಾಗುತ್ತೆ ಅದನ್ನು ವಾಪಸ್ಸು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಾನು ನಮ್ಮ ಒಂದು ತಂದೆ ಹೇಳ್ಕೊಟ್ಟಿರೋದು ನಾವು ನೋಡಿರೋದ್ರ ಪ್ರಕಾರ ಅಷ್ಟೇ. ಏನೇ ಆದ್ರೂ ಅಷ್ಟೇ ಅಲ್ವಾ? ಮನುಷ್ಯ ಎಷ್ಟೇ ದುಡ್ಡಿದ್ರೂ ಅವ್ನು ಏನೂ ತೊಗೊಳೋಕ್ಕಾಗಲ್ಲ. ಎಲ್ಲನೂ ಬಿಟ್ಬಿಟ್ಟೇ ಹೋಗಬೇಕು. ನಮ್ಮ ಹತ್ರ ಅಷ್ಟೊಂದಿದೆ ಅಂದರೆ ಇಷ್ಟಾದ್ರು ಕೊಡಬೇಕು. ನಾನು ಎಷ್ಟೊಂದು ಕಥೆಗಳಲ್ಲೂ ಕೇಳಿರ್ತದ್ದೇನೆ. ಇವತ್ತು ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸ್ಟೋರಿಗಳು ಹಾಕ್ತಾರೆ, ಗೊತ್ತಲ್ವಾ? ಒಂದು ಸರಿ ವೆಂಕಟೇಶ್ವರ ದೇವರೇ ಸಾಕ್ಷಾತ್ ಒಂದು ಸಣ್ಣ ಬಾಲಕನ ರೂಪದಲ್ಲಿ ಬಂದು ಮನೆಗೆಲ್ಲ ಭಿಕ್ಷೆನ ಬೇಡ್ತಾರೆ. ಆ ಊರಲ್ಲಿ ಏನೋ ಅಂಥ ಶ್ರೀಮಂತರು ಯಾರೂ ಇರಲ್ಲ, ಬಡ ರೈತರು ಇರ್ತಾರೆ. ಅವ್ರ ಮನೆಗೆ ಹೋಗಿ ಕೇಳಿದಾಗ ಅವ್ರ ಹತ್ರ ಇದ್ದಿದ್ದ ದವಸ ಧಾನ್ಯ ಏನಾಗುತ್ತೆ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಕೊಟ್ಟಿರ್ತಾರೆ ಆ ಹುಡುಗನಿಗೆ. ಕೊನೆಗೆ ಆಮೇಲೆ ನೋಡ್ತಾರೆ, ಒಂದು ದಿನ ಕಳೆಯೋಷ್ಟರಲ್ಲಿ ಅವ್ರ ಮನೇಲಿ ಅಷ್ಟೊಂದು ದವಸ ಧಾನ್ಯ, ಅಷ್ಟೊಂದು ಒಂದು ಬಂಗಾರ ಬೆಳ್ಳಿ ಎಲ್ಲ ತುಂಬಿರುತ್ತೆ. ಅಂದರೆ ಅದರ ಅರ್ಥ ಏನಂದರೆ, ನಮ್ಮ ಹತ್ರ ಎಷ್ಟೇ ಕಡಿಮೆ ಇರಲಿ ಆದರೆ ನಮ್ಗೆ ಕೊಡಬೇಕು ಅನ್ನೋ ಭಾವನೆ ಇದೆಯಲ್ಲ, ದಟ್ ಈಸ್ ವೆರಿ ಗ್ರೇಟ್. ಅದನ್ನು ಯಾರೇ ಎಷ್ಟಾದರೂ ಇಷ್ಟಪಡ್ತಾರೆ, ಇನ್ನು ಭಗವಂತ ಇಷ್ಟಪಡಲ್ವಾ? ನಾವು ಮನುಷ್ಯರನ್ನ ಮೆಚ್ಚಿಸ್ಬೋದು ಅಂದರೆ ಭಗವಂತನ ಮೆಚ್ಚಿಸೋಕ್ಕಾಗಲ್ವ? ಒಬ್ಬ ಮನುಷ್ಯನಿಗೆ ನಾವು ಮಾಡೋ ಅಹಂಕಾರ, ದುರ್ಬುದ್ಧಿ ಇಷ್ಟ ಆಗಲ್ಲ ಅಂದರೆ ಭಗವಂತನಿಗೆ ಇಷ್ಟ ಆಗುತ್ತೆ? ಖಂಡಿತ ಇಷ್ಟ ಆಗಲ್ಲ. ಭಗವಂತ ಕ್ಷಮಿಸೋದು ಇಲ್ಲ. ಹಾಗೆ ಒಬ್ಬ ಮನುಷ್ಯನೇ ತುಂಬ ಖುಷಿ ಪಡ್ತಾನೆ ನೀನು ಮಾಡೋ ಒಂದು ಒಳ್ಳೆ ಕೆಲಸಕ್ಕೆ ಅಂದರೆ, ಇನ್ನು ಭಗವಂತನಿಗೆ ಆ ವ್ಯಕ್ತಿ ಪ್ರಿಯವಾದವನೇ ಆಗಿಬಿಡ್ತಾನೆ ಅಲ್ವಾ? ಹಾಗಾಗಿ ಇನ್ನೂ ಒಂದು ಕಥೆ ನೀವು ನೋಡೂ ಇರ್ಬೋದು. ಚಿಕ್ಕ ವಯಸ್ಸಲ್ಲಿ ಕೃಷ್ಣ ಏನೋ ಹಣ್ಣು ಏನೋ ತೊಗೋಬೇಕು ಅಂತ ಇಷ್ಟನೋ ಏನೋ, ಅಥವಾ ಕೃಷ್ಣ ಬಂದು ತನ್ನ ಹತ್ರ ಇದ್ದಿದ್ದು ಹಣ್ಣುಗಳನ್ನ ಕೊಟ್ಟು ಏನೋ ಒಂದು
ಆ ಹಣ್ಣು ತಗೊಂಡು ದುಡ್ಡನ್ನೇನೋ ತನ್ನ ಕೈಯಿಂದ ಅದು ಬಾಟರ್ ಸಿಸ್ಟಮ್ ಥರ ಏನೋ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಇನ್ನೇನೋ ಕೊಡ್ತಾರೆ. ಚಿಕ್ಕ ಮಗು. ಆದರೆ ಅದೆಲ್ಲ ನಾಣ್ಯಗಳಾಗಿ ಬದಲಾಗ್ಬಿಡ್ತವೆ. ಯಾವೊಂದು ಒಂದು ಹಣ್ಣು ವ್ಯಾಪಾರ ಮಾಡೋ ಒಂದು ಮಹಿಳೆ. ಆ ಮಹಿಳೆ ಹತ್ರ ತನಗೆ ಬೇಕಾಗಿರೋ ಹಣ್ಣು ಏನೋ ಈಸ್ಕೊಂಡು ತಾನು ಅದ್ರ ಬದಲಾಗಿ ಏನೋ ಒಂದು ಒಂದು ಇಡಿಯಷ್ಟು ಧಾನ್ಯ ಕೊಟ್ಟಿದ್ದೋ ಏನೋ ಅದಷ್ಟು ಬಂಗಾರ ಆಗಿಬಿಡುತ್ತೆ. ದೇವ್ರಿಗೆ ಕೊಟ್ಟರೆ ನಿಮ್ಗೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ಇನ್ನೊಂದು ನಿಮ್ಮ ಹತ್ರ ಎಷ್ಟೇ ಕಡಿಮೆ ಇರಲಿ ಒಂದು ಸ್ವಲ್ಪ ಕೊಡಿ. ಮೊನ್ನೆ ನನಗೂ ಅದು ಫೀಲ್ ಆಯಿತು. ಹೇಗೆ ಅಂದರೆ ಸಾಮಾನ್ಯವಾಗಿ ನಾನು ತಿನ್ನೋದನ್ನ ಏನೂ ಹಂಚೋಕ್ಕೆ ಇಷ್ಟಪಡಲ್ಲ. ನನಗೆ ತಿನ್ನೋದು ಅಂದರೆ ನನಗೆ ಚೆನ್ನಾಗಿ ಬೇಕು. ಬಟ್ ನನಗೆ ತುಂಬ ದಪ್ಪನೂ ಇಲ್ಲ, ಹಾಗಂತ ನಾನು ತುಂಬ ಜಾಸ್ತಿ ತಿಂತೀನಿ ಅಂತಲೂ ಅಲ್ಲ. ಆದರೂ ತಿಂತೀನಿ, ನನಗೆ ಎಷ್ಟು ಬೇಕು ಅಷ್ಟು ತಿಂತೀನಿ. ಬಟ್ ಒಂದೇ ಸರಿ ಜಾಸ್ತಿನೂ ತಿನ್ನಲ್ಲ, ಒಂದು ಸ್ವಲ್ಪ ತಿಂತೀನಿ. ಸಾಮಾನ್ಯವಾಗಿ ನನಗೆ ಅದೊಂದು ಬುದ್ಧಿ. ಹಂಗಂತ ನಾನು ಯಾವಾಗಲೂ ತಿನ್ನೋದ್ರಿಂದನೇ ಹೋಗಿರಲ್ಲ. ಬಟ್ ಇರೋದನ್ನು ಅಷ್ಟು ಬೇಗ ಕೊಡೋಕ್ಕೆ ಇಷ್ಟಪಡಲ್ಲ ತಿನ್ನೋ ವಿಚಾರದಲ್ಲಿ. ಬೇರೆದನ್ನು ಐ ಕ್ಯಾನ್ ಶೇರ್. ಏನೋ ಬೆಳಗ್ಗೆ ಹೋಗಿದ್ದೆ ಟ್ಯೂಷನ್ಗೆ, ಮಧ್ಯಾಹ್ನ ಊಟ ಏನೋ ಮಾಡಿದೆ, ಸಾಯಂಕಾಲ ಹೊಟ್ಟೆ ಹಸಿಯೋಕ್ಕೆ ಶುರು ಆಗ್ತಾಯಿದೆ. ಬಾಕ್ಸ್ಗೇನೋ ಅಂಥದ್ದು ಹಾಕ್ಕೊಂಡು ಬಂದಿಲ್ಲ, ಆದರೂ ಹೊಟ್ಟೆ ಹಸಿವಾಗ್ತಾ ಇದೆಯಲ್ಲ. ಒಂದು ಚಕ್ಕೆ ಮಿಠಾಯಿದು ಇದಿತ್ತು, ನಮ್ಮ ಅಜ್ಜಿ ಕೊಟ್ಟಿದ್ರು, 5 ರೂಪಾಯಿದು. ಒಂದು ಹುಡುಗ ಬಂದಿದ್ದು, ನನ್ನ ತಮ್ಮನ ಥರ ಅವನು. ಅಲ್ಲೇ ಅವನು ಓದೋಕ್ಕೆ ಬರ್ತಾನೆ. ಹಾಯ್ ಅಂತ ಮಾತಾಡಿಸ್ದ, ನನಗೇನು ಚಿಕ್ಕವನು. ಅದಕ್ಕೆ ಅದರಲ್ಲಿ ಅರ್ಧ ಮುರಿದ್ಬಿಟ್ಟು ಅವ್ನು ಕೊಟ್ಟೆ. ಆಮೇಲೆ ನೀನು ಅರ್ಧ ನಾನು ತಿಂದೆ. ನನಗೇನೋ ಒಂಥರ ಖುಷಿ ಅವತ್ತು, ತುಂಬ ಖುಷಿ ಆಗ್ತಾಯಿತ್ತು. ಬಿಕಾಸ್ ಎಲ್ಲ ನಾನೇ ತಿನ್ನಬೇಕು ಅಂದರೆ ನಿಮಗೆ ಎಲ್ಲ ಕಾಯಿಲೆನೂ ಬರುತ್ತೆ, ಎಲ್ಲ ಕಷ್ಟನೂ ನಿಮಗೆ ಬರುತ್ತೆ. ಅಂದರೆ ಅಷ್ಟು ಸಹಿಸ್ಕೊಳ್ಳೋಕ್ಕೂ ರೆಡಿ ಇರಬೇಕು. ನಿನಗೆ ಇದು ಜಾಸ್ತಿ ಬೇಕು ಅಂದರೆ, ಒಂದು ಪಾಸಿಟಿವ್ ಅನ್ನೋದು ಜಾಸ್ತಿ ಬೇಕಂದ್ರೆ ನೆಗೆಟಿವ್ ಅನ್ನೋದು ಜಾಸ್ತಿ ತೊಗೊಳಕ್ಕೆ ನೀನು ರೆಡಿ ಇರಬೇಕು. ಅದೆಲ್ಲ ನಮಗೆ ಯಾಕೆ ಬೇಕು ರಿಸ್ಕ್? ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ಸಾಕು, ಮಿಕ್ಕಿರೋದು ಬೇರೆಯವ್ರಿಗೆ ಕೊಟ್ಟರೆ ಒಳ್ಳೆಯದು. ಆಮೇಲೆ ಪಾರ್ಕಿಗೆ ಅಂತ ನಡ್ಕೊಂಡು ಹೋದೆ ಟ್ಯೂಷನಿಂದ ಹಿಂಭಾಗ. ಕಾರಣ ಏನಂದರೆ ಕಾಲು ನೋವ್ತಾ ಇದೆ. ಅಂದರೆ ಕೂತ್ರೂ ಕಾಲು ನೋವು ಬರುತ್ತೆ. ಕಾಲು ನಿಮ್ಮದು ಲೆಗ್ ಪಾರ್ಟ್ ಏನಾಗುತ್ತೆ, ನೋವು ಬರೋಕ್ಕೆ ಶುರು ಆಗುತ್ತೆ, ಜುಮ್ ಹಿಡಿಯುತ್ತೆ, ನಡೆಯೋಣ ಅಂತ ಅನಿಸುತ್ತೆ. ನಡೆದ್ರೂ ನೋವು ಬರುತ್ತೆ, ಕೂತ್ರೂ ನೋವು ಬರುತ್ತೆ. ಜಾಸ್ತಿ ಏನು ಮಾಡಿದ್ರೂ ಕೆಟ್ಟದೇನೆ. ಒಂದು ರೌಂಡ್ ಹೋದೆ. ಹಾಗೆ ಪಾರ್ಕ್ ಇದೆಯಲ್ಲ, ಪಾರ್ಕ್ಗಳ್ಗೆ ಹೋಗೋಣ ಅಂತ ಎಷ್ಟೊಂದು ಜನ ಬಂದು ವಾಕ್ ಮಾಡ್ತಾಯಿರ್ತಾರೆ, ಸಕ್ಕತ್ತಾಗಿರುತ್ತೆ ಅಂತ. ಅಲ್ಲಿ ಒಂದು ಅಜ್ಜಿ ಯಾರನ್ನೋ ಕೂಗ್ತಾಯಿದ್ರು. ನಾನು ನೋಡ್ಕೊಂಡು ಯಾರೋ ಕೂಗ್ತಾ ಇರ್ತಾರೆ, ನಮಗೇನು ಅಂತ ಹೋಗ್ತಾಯಿದ್ದೆ. ಬಟ್ ಆ ಅಜ್ಜಿ ನನಗೊಂದು 10 ರೂಪಾಯಿ ಇದ್ದರೆ ಕೊಡವ ಅಂತ ನನ್ನ ಕಡೆ ತಿರುಗಿದ್ರು. ಕೆಂಪು ಸೀರೆ ಹುಟ್ಟಿದ್ರು. ಆವತ್ತು ಬುಧವಾರ ಅನಿಸುತ್ತೆ, ಬುಧವಾರ. ಆವಾಗ ನಂಗೆ ಅನಿಸ್ತು, ಅವ್ರು ಯಾರನ್ನೋ ಕೂಗ್ತಾ ಇದ್ರಲ್ಲ. ಅಂದರೆ ಅವ್ರು ಯಾರೂ ಇಲ್ಲ, ಜನ ಇದ್ದಾರೆ, ಬಟ್ ಅವ್ರ ಸಂಬಂಧಿಕರು ಯಾರೂ ಇಲ್ಲ. ಅಲ್ಲೇನೋ ಅವ್ರ ಮೊಮ್ಮಗನೋ ಯಾರನ್ನೋ ಕೂಗ್ತಾ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಕೂಗಿ ದುಡ್ಡು ಎಲ್ಲರೂ ಕೇಳಿದೆ, ಯಾರೂ ಕೊಡ್ತಾಯಿಲ್ಲ. ನನಗೆ ಒಂದು 10 ರೂಪಾಯಿ ಇದ್ದರೆ ಕೊಡು, ಕೆಲಸ ಮಾಡಿ ಸಾಕಾಗಿದೆ, ನನಗೆ ಹೊಟ್ಟೆ ಹಸಿವಾಗ್ತಾಯಿದೆ, ನಾನು ತೊಗೊಂಡು ತಿಂತೀನಿ, ಶುಗರ್ ಇದೆ ಅಂತ ಅಂದರು. ಅವ್ರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ, ಆದರೆ ಪಾಪ ಅವ್ರು ನೋಡಿದ್ರೆ ನಿಜಾನೇ ಹೇಳ್ತಾಯಿದ್ರು ಅಂತಲೇ ಅನಿಸ್ತಿತ್ತು. ನನ್ನ ಹತ್ರ ದುಡ್ಡಿರಲ್ಲ ಯಾವಾಗಲೂ. ಒಂದೊಂದು ಸರಿ ನನ್ನ ಹತ್ರ ಇರೋ ದುಡ್ಡನ್ನ ಜೋಬ್ಗೆ ಹಾಕ್ಕೊಂಡು ಬಂದಿರ್ತೀನಿ. ನಾನು ಫೋನೆಲ್ಲ ಬಳಸಲ್ಲ. ಅಂದರೆ ಫೋನ್ನ ನಾನು ಹೊರ್ಗಡೆ ಹೋದಾಗ ತೊಗೊಂಡೋಗಲ್ಲ, ಮನೆಯಲ್ಲೇ ಇಟ್ಟಿರ್ತೀನಿ. ಅದು ನನ್ನ ಫೋನಲ್ಲ, ಆ್ಯಕ್ಚುಲಿ ನಮ್ಮ ಅಮ್ಮನ ಫೋನ್ ಇದು. ನನ್ನ ಹತ್ರ 120 ರುಪೀಸ್, 170 ರುಪೀಸ್ ಇತ್ತು. 20 ರೂಪಾಯಿ ನೋಟಿತ್ತು, 10 ರೂಪಾಯಿ ಇರಲಿಲ್ಲ. ಅವ್ರಿಗೆ ಅದನ್ನ ಕೊಟ್ಟೆ. ನನಗೆ ಅದೂ ಏನೋ ಒಂಥರ ಖುಷಿ. ಆ ಖುಷಿನ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ಈ ಥರ ನನಗೆ ಸಣ್ಣ ಪುಟ್ಟ ಏನಾದ್ರು ಆದಾಗ ಒಂದೊಂದು ಸರಿ ಕೊಟ್ಟಿದ್ದೀನಿ. ಬಟ್ ದ ಹ್ಯಾಪಿನೆಸ್ ಯು ಗೆಟ್ ಇಸ್ ಗ್ರೇಟ್. ನಾವು ಎಷ್ಟು ಕೊಟ್ಟಿದ್ವಿ ಅನ್ನೋದಕ್ಕಿಂತ ನಮ್ಗೆ ಕೊಡಬೇಕಂತ ಅನಿಸ್ತಲ್ಲ, ಅದು ಖುಷಿ. ಮತ್ತು ನಮಗೆ ಕೊಟ್ಟ ಮೇಲೆ ಆಗೋ ಖುಷಿನೂ ಒಂಥರ ಖುಷಿ ಆಗುತ್ತೆ. ಎನಿವೇಸ್, ಸೊ ಒಂದು ಸ್ವಲ್ಪ ಹಂಚಿ. ನಾವೇನು ಹಂಚ್ತೀವಿ ಅದು ನಮ್ಗೆ ನಿನ್ನ ದಿನ ಕೊಟ್ಟಿದ್ದು ನಿನಗೆ, ಕೂಡಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾರೆ. ನಾವು ಎಷ್ಟು ಕೊಡ್ತೀವಿ, ನಾವು ಎಷ್ಟು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವಿ, ಅದು ಅಷ್ಟೇ ನಮಗೆ ಒಳ್ಳೇದಾಗೋದು. ನಮಗೆ ಅಂತ ನಾವು ಮಾಡ್ಕೊತೀವಲ್ಲ, ಅದಲ್ಲ ಅಂತ ಹೇಳ್ತಾರೆ. ಧನ್ಯವಾದಗಳು.